ಹಾಯ್ ಫ್ರೆಂಡ್ಸ್, ಒಬ್ಬಟ್ಟು ಮಾಡುವ ವಿಧಾನ. ಸ್ಮೂತಾಗಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಟ್ರಿಕ್ನ ಫಾಲೋ ಮಾಡಿ. 2 ಚೊಂಬು ನೀರು ಹಾಕ್ಕೊಂಡು ಈ ಬಟ್ಲಲ್ಲಿ ಅರ್ಧ ಬಟ್ಲು ತೊಗರಿಬೇಳೆ, ಅರ್ಧ ಬಟ್ಲು ಕಡಲೆಬೇಳೆ, ಇವೆರಡನ್ನು ಕುದಿಯೋ ನೀರಿಗೆ ಹಾಕಬೇಕು. ಬೇಳೆನ ಬೇಯಿಸ್ಕೊಳ್ಳೋಣ. ತುಂಬ ನುಣ್ಣಗೆ ಬೇಯಿಸ್ಕೊಬಾರ್ದು. ನಮಗೆ ಕೈಯಲ್ಲಿ ಎತ್ಕೊಂಡು ನೋಡಿದಾಗ ಗೊತ್ತಾಗ್ಬಿಡುತ್ತೆ ಆ ಫೀಲಿಂಗು. ಇವಾಗ ನೀರೆಲ್ಲ ಒಂದು ಕಡೆ ಬಗ್ಸ್ಬಿಟ್ಟು ಅದೇ ಬಟ್ಲಲ್ಲೇ ಫುಲ್ಲು ಒಂದು ಬಟ್ಲು ಬೆಲ್ಲ ಆ ಬೆಂದಿರೋ ಬೇಳೆಗೆ ಹಾಕ್ಕೊಂಡು ಒಲೆ ಮೇಲೆ ಸಣ್ಣ ಉರಿ ಇಟ್ಕೊಂಡು ಹಾಕ್ಕೊಳ್ಳೋಣ. ಏಲಕ್ಕಿ ಪೌಡ್ರು ಒಂದು ಅರ್ಧ ಸ್ಪೂನು, ಕಾಯಿ ತುರಿ ಒಂದು ಅರ್ಧ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದನ್ನು ಮಿಕ್ಸಿ ಜಾರಲ್ಲೇ ರುಬ್ಕೊಳ್ಳೋಣ. ಒಂಚೂರು ನೀರು ಹಾಕ್ತಿರಂಗೆ ರುಬ್ಕೊಬೇಕು. ಇವಾಗ ಅದಕ್ಕೆ ಹಿಟ್ಟು ಕಲಸಿಡೋಣ. ಅರ್ಧ ಕಪ್ಪು ಚಿರೋಟಿ ರವೆ, 2 ಕಪ್ಪು ಮೈದಾ ಹಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಂದು 2 ಅವರ್ ನೆನೆಸಿಡಬೇಕು ಹಸಿಟ್ಟನ್ನ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ಅವರ್ ನೆನೆಯಕ್ಕೆ ಬಿಡೋಣ. ಎರಡು ಅವರ್ ಆಗಿದೆ, ಲಟ್ಟಿಸ್ಕೊಳ್ಳೋಣ. ಈಗ ನಾವು ಸ್ಯಾರಿ ತಂದಿರ್ತೀವಲ್ಲ ಆ ಕವರ್ ಮೇಲೂ ಹಾಕ್ಕೊಬೋದು. ಸ್ವಲ್ಪ ಮಂದಕ್ಕಿರೋ ಕವರ್ ಮೇಲೆ ಕೆಳಗಡೆ ಒಂದು ಪದರ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಹಸಿಟ್ಟನ್ನ ಈ ಥರ ಅಗಲ ಮಾಡಿ ಒಂದು ಸ್ಪೂನಲ್ಲಿ ಹೂರಣ ಹಾಕ್ಕೊಂಡು ಇನ್ನೊಂದು ಕವರ್ ಇನ್ನೊಂದು ಪದರನ ಅದ್ರ ಮೇಲೆ ಹಾಕ್ಕೊಂಡು ಕೈಯಲ್ಲಿ ತಟ್ಕೊಳ್ಳೋಣ. ಒಂದೇ ಥರ ಒಂದೇ ಸಮ ಬರುತ್ತೆ ನೋಡಿ. ಈ ಥರ ಆ ಕವರ್ನ ಒಂದು ಮೇಲೆ ಇರೋದು ತೆಗೆದುಬಿಟ್ಟು ಕೈಯಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಇಟ್ಕೊಂಡು ತವದ ಮೇಲೆ ಹಾಕ್ಕೊಳ್ಳೋಣ. ತವ ಕಾಯಿಸ್ಕೊಂಡು ಹಾಕ್ಕೊಬೇಕು. ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆದರೆ ಹಾಕ್ಕೊಂಡು ಸುಟ್ಕೊಳ್ಳೋಣ. ಒಬ್ಬಟ್ಟು ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಅಂದರೆ ಕಷ್ಟ ಅಂತ ಯಾರೂ ಮಾಡಲ್ಲ, ಮಾಡಿಕೊಂಡ್ರೆ ತುಂಬ ಸುಲಭನೇ, ಅಷ್ಟು ಕಷ್ಟ ಅನಿಸಲ್ಲ. ಈ ರೀತಿ ಮಾಡೋದು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.